ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೇಘನಾ. ನಮ್ಮ ಆಫೀಸಲ್ಲಿ 1ನೇ ತಾರೀಕು ಟ್ರಿಪ್ಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ವಿ. ನಮ್ಮ ಆಫೀಸಲ್ಲಿರೋ ಅಕ್ಕ ನಾನು ಒಂದು ಜೊತೆ ಡ್ರೆಸ್ ತಗೋಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು, ಅಕ್ಕ ಮತ್ತೆ ನನ್ನೊಬ್ಳು ಫ್ರೆಂಡ್ 3 ಜನ ನಾವು ಭಾನುವಾರ ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟಲ್ಲಿ ಒಂದಷ್ಟು ಅಂಗಡಿಗಳನ್ನ ನೋಡಿದ್ವಿ. ಆದರೆ ನಮಗೆ ಆ ಡ್ರೆಸ್ದು ಪ್ಯಾಟ್ರನ್, ಡಿಸೈನ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಹಾಗೆ ಮುಂದೆ ಬರ್ತಾ ಕಲಾಮಂದಿರ್ ಎದುರುಗಡೆ ಒಂದು ಅಂಗಡಿ ಇತ್ತು. ಸೊ ಆ ಅಂಗಡಿಗೆ ಹೋದ್ವಿ. ಆ ಅಂಗಡಿಲಿ ಡ್ರೆಸ್ದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ನಮಗೆ ಯಾವ ರೀತಿ ಡಿಸೈನ್ ಬೇಕಿತ್ತೋ ಆ ರೀತಿ ಡಿಸೈನ್ ಡ್ರೆಸ್ ಕೂಡ ನಮಗೆ ಸಿಕ್ತು. ಸೊ ಇವಾಗ ಏನು ನೋಡ್ತಿದ್ದೀರಾ ಯೆಲ್ಲೋ ಕಲರು, ಈ ಕಲರ್ ಡ್ರೆಸ್ಸೇ ಅಕ್ಕ ತಗೊಂಡಿದ್ದು. ಅಕ್ಕಂಗೂ ಕೂಡ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಸೊ ಈ ರೀತಿ ಒಂದು ಪುಟ್ಟು ಶಾಪಿಂಗ್ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದೆ ಕಬ್ಬನ್ ಪಾರ್ಕ್ಗೆ. ನಮ್ಮ ಆಫೀಸಲ್ಲಿ ಬ್ಯಾಡ್ಮಿಂಟನ್ದು ಕಾಂಪಿಟೇಷನ್ ಇಟ್ಟಿದ್ರು, ಅದಕ್ಕೆ ಹೆಸರು ಕೊಟ್ಟಿದ್ದೆ. ಸೊ ಹೆಸರು ಕೊಟ್ಟ ಮೇಲೆ ಪ್ರಾಕ್ಟೀಸ್ ಮಾಡದೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು, ಹೆಂಗು ಭಾನುವಾರ ರಜಾ ಇತ್ತಲ್ಲ, ಮನೆ ಹತ್ರ ಏನು ಅಂದ್ಬಿಟ್ಟು ನಾನು, ಹೇಮಕ್ಕ ಮತ್ತೆ ನನ್ನ ಫ್ರೆಂಡು 3 ಜನ ನಾವು ಕಬ್ಬನ್ ಪಾರ್ಕ್ಗೆ ಬಂದ್ವಿ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು. ಸೊ ಈ ರೀತಿ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡುವಾಗ ಅಲ್ಲಿಗೊಂದು ಚಿಕ್ಕ ಹುಡುಗಿ ಬಂತು. ಆ ಆ ಪಾಪು ಅಂತೂ ನನಗೆ ಬ್ಯಾಟ್ ಕೊಡೋವರೆಗೂ ಬಿಟ್ಟಿಲ್ಲ. ಬ್ಯಾಟ್ ನನಗೂ ಕೊಡು, ನಾನು ಆಟ ಆಡ್ತೀನಿ ಅಂತ ಹೇಳಿ ಇಸ್ಕೊಂತು. ಸೊ ಅದಾದ್ಮೇಲೆ ಅದು ಕೂಡ ನಮ್ಮ ಜೊತೆ ಸುಮ್ಮನೆ ಹಾಗೆ ಆಟ ಆಡೋದಕ್ಕೆ ಶುರು ಮಾಡ್ತು. ಅದು ಆ ಪಾಪು ಅಂತೂ ಹೋಗೋದು ಬರೋದು ಮಾಡ್ತಿತ್ತು. ಅವರಮ್ಮ ನಾವು ಏನು ಆಟ ಆಡ್ತಿದ್ದೀವಲ್ಲ ಆ ಜಾಗದಿಂದ ಒಂದು 50 ಮೀಟರ್ಸ್ ದೂರ ಇದ್ರು ಅಷ್ಟೇ. ಹಾಗಾಗಿ ಹೋಗೋದು ಬರೋದು ಮಾಡ್ತಿತ್ತು. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸಿದ್ರು ಕೂಡ ಅದೊಂಥರ ಕ್ಯೂಟ್ ಡಿಸ್ಟರ್ಬೆನ್ಸ್ ಆಗಿತ್ತು ನಮಗೆ. ನಮಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಆ ಪಾಪು ನಮ್ಮ ಜೊತೆ ಬಂದು ಆಟ ಆಡಿದ್ದು. ತುಂಬ ಚೆನ್ನಾಗಿ ಜೆಲ್ಲಾಯಿತು ನಮ್ಮ ಜೊತೆ. ನಗ್ನಗ್ತಾ ಆಟ ಆಡ್ತಿತ್ತು. ನಂಗೊಂದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ನನಗೆ ಇದೊಂಥರ ಮೆಮೊರೇಬಲ್ ಡೇ ಅಂತಲೇ ಆಗಿತ್ತು. ದಿನ ಆಫೀಸ್ಗೆ ಹೋಗಿ ಆಫೀಸ್ ಟೆನ್ಷನ್ ಅಂತ ಇರುವಾಗ ಈ ಥರ ಒಂದಿನ ನಾವು ಹೊರ್ಗಡೆ ಬಂದು ಆಟ ಆಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ಹಿಂಗೆ ನಾವು ಒಂದು 4:30ವರೆಗೂ ನಾವು ಈ ಒಂದು ಕಬ್ಬನ್ ಪಾರ್ಕಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂಗೊಂಥರ ಅದು ವ್ಯಾಲ್ಯೂಯಬಲ್ ಡೇ ಅಂತಲೇ ಅನ್ನಿಸ್ತು. ನನಗೆಲ್ಲೂ ವೇಸ್ಟ್ ಆಯಿತು ಇವತ್ತಿನ ನನ್ನ ದಿನ, ನಾನು ಇವತ್ತು ಏನೂ ಮಾಡಲಿಲ್ಲ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಸೊ ನನಗೆ ನಿಜ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು ಆಟ ಆಡಿದ್ದು. ಇದಾದ್ಮೇಲೆ ನಾವು ಒಂದು 4:30 ಹಂಗೆ ಕುತ್ಕೊಂಡು ಆನೆಕಲ್ಲು ಆಟ ಆಡಿದ್ವಿ. ಈ ಒಂದು ಆನೆಕಲ್ಲು ಆಟ ಎಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ. ನಾನಂತೂ ಸ್ಕೂಲ್ ಅಥವಾ ಕಾಲೇಜಲ್ಲಿ ರಜಾ ಬಂದರೆ ಸಾಕು, ಬೇಸಿಗೆ ರಜಕ್ಕೆ ಊರಿಗೆ ಹೋಗ್ಬಿಡ್ತಿದ್ದೆ. ಊರಿಗೆ ಹೋಗಿದ್ದೆ ನಾವು ಆಡ್ತಿದ್ದಿದ್ದೆ ಈ ಆಟಗಳು. ಆನೆಕಲ್ಲು ಆಟ ಆಡ್ತಿದ್ವಿ, ಚೌಕಾಬಾರ ಆಡ್ತಿದ್ವಿ, ಆಮೇಲೆ ಗಾಜಿಂದು ಚೂರಲ್ಲಿ ಆಟ ಆಡ್ತಾರಲ್ವ ಅದು ಕೂಡ ಆಟ ಆಡ್ತಿದ್ವಿ. ಸೊ ಇದು ಆಡ್ತಾ ಆಡ್ತಾ ನನಗೆ ಆ ದಿನಗಳೆಲ್ಲ ತುಂಬ ನೆನಪಾಯಿತು. ತುಂಬ ಒಳ್ಳೆ ದಿನಗಳು ಅದು. ಸೊ ಇವಾಗ ಬೇಕು ಅಂದ್ರೂ ನಮಗೆ ಆ ದಿನಗಳು ಸಿಗಲ್ಲ. ಅಟ್ಲೀಸ್ಟ್ ಈ ಥರ ಆದರೂ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ನನಗಂತೂ ನಿಜವಾಗ್ಲೂ ಈ ರೀತಿ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಇನ್ನೂ ಇಷ್ಟ, ಇನ್ನೂ ಖುಷಿ ಕೊಡುತ್ತೆ ನನಗೆ. ಸೊ ಈ ರೀತಿ ಎಲ್ಲ ನಾವು ಆಟ ಆಡಿದ್ದು ನನಗೆ ಏನೋ ಒಂಥರ ಡಿಫ್ರೆಂಟ್ ವರ್ಲ್ಡ್‌ಗೆ ಕರ್ಕೊಂಡೋಗಿತ್ತು ಅವತ್ತೊಂದು ದಿನಕ್ಕೆ. ಸೊ ನೆಕ್ಸ್ಟ್ ಡೇ ಆಫೀಸು ಟೆನ್ಷನ್ನು ಅದೆಲ್ಲ ಇದ್ದಿದ್ದೇನೆ. ಒಂದಿನ ಆದರೂ ನಾವು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ನನಗೆ ನೆನ್ನೆ ಹಂಗೆ ಅನ್ನಿಸ್ತು, ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತಲೇ ಅನ್ನಿಸ್ತು. ಈ ರೀತಿ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಆಗಿಲ್ಲ ಅಂದರೂ ಒಂದು ತಿಂಗಳಲ್ಲಿ 2 ಸರಿ ಆದರೂ ನಾವು ಕಬ್ಬನ್ ಪಾರ್ಕ್ ಅಂತಲೇ ಅಲ್ಲ, ನಿಮ್ಮ ನಿಯರ್ ಬೈ ಯಾವುದೇ ಪಾರ್ಕ್ ಇದ್ರೂ ಕೂಡ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕ್ವಾಲಿಟಿ ಟೈಮ್ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ನಾವು ಶುರು ಮಾಡಬೇಕು ಆ ಟೈಮಲ್ಲಿ. ಸೊ ಆವಾಗ ನಮಗೆ ನಿಜವಾಗ್ಲೂ ಮೈಂಡ್ ತುಂಬ ರಿಲೀಫ್ ಆಗುತ್ತೆ. ಇವಾಗೆಲ್ಲ ನಮಗೆ ಫಿಸಿಕಲ್ ಸ್ಟ್ರೆಂತ್‌ಗಿಂತ ಮೆಂಟಲ್ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಈ ರೀತಿ ಕಾಲ ಕಳೆಯೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಯಾವತ್ತೂ ಅಷ್ಟೇ ತಲೆನ ಮಾತ್ರ ಖಾಲಿಯಾಗಿ ಕೂತ್ಕೊಳ್ಳೋಕೆ ಬಿಡಲೇಬಾರ್ದು. ಎಂಪ್ಟಿ ಮೈಂಡ್ ಇಸ್ ಡೆವಿಲ್ ವರ್ಕ್‌ಶಾಪ್ ಅಂತಾರಲ್ಲ, ಅದು ನಿಜವಾಗ್ಲೂ ನಿಜ. ಸುಮ್ಮನೆ ಕೂತಿದ್ರೆ ಅದು ಇದು ಯೋಚನೆ ಬರ್ತಾನೆ ಇರುತ್ತೆ. ಹಾಗಾಗಿ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರಬೇಕು. ನಾನು ಹಾಗೆ ಮಾಡೋದು, ಒಂದಲ್ಲ ಒಂದು ಮಾಡ್ತಾನೆ ಇರ್ತೀನಿ. ನನ್ನ ತಲೆ ಖಾಲಿ ಬಿಡೋದೇ ಇಲ್ಲ. ಸೊ ಹಂಗೆ ಈ ರೀತಿ ಆಟಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಕಬ್ಬನ್ ಪಾರ್ಕಿಂದ ಹೊರ್ಗಡೆ ಬರುವಾಗ ತಗೊಂಡಿದ್ದಂಥ ವಿಡಿಯೋ ಇದು. ಸೊ ನೀವೇ ನೋಡಿ ಎಷ್ಟು ಜನ ಬಂದಿದ್ದಾರಂತ. ಫ್ಯಾಮಿಲಿ ಜೊತೆಗೆಲ್ಲ ಬಂದಿದ್ರು. ನೋಡಿ ಖುಷಿ ಆಯಿತು. ಸೊ ಇಲ್ಲೇನೆ ಒಂದು ಆರೆಂಜ್ ಮತ್ತೆ ಪಿಂಕ್ ರೋಸ್ ಗಿಡ ಇತ್ತು. ಸೊ ಅದನ್ನು ಕೂಡ ಒಂದು ವಿಡಿಯೋ ತಗೊಂಡೆ. ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಇನ್ನು ಯಾರೆಲ್ಲ ಕಬ್ಬನ್ ಪಾರ್ಕ್‌ನ ಒಂದ್ಸರಿನೂ ವಿಸಿಟ್ ಮಾಡಿಲ್ವೋ, ಯೂಶುವಲಿ ಬೆಂಗಳೂರಲ್ಲಿ ಇರೋರು ವಿಸಿಟ್ ಮಾಡೇ ಮಾಡಿರ್ತಾರೆ. ಇನ್ ಕೇಸ್ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್‌ನ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.